ನಾವಿನ್ನು ಜೆಡಿಎಸ್ ನಲ್ಲೇ ಇದ್ದೀನಿ. ಜೆಡಿಎಸ್ ನವರು ಕೈಕೊಟ್ರೆ ಕಾಂಗ್ರೆಸ್ ಸೇರ್ತೀವಿ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್. ತುಮಕೂರಿನ ಗುಬ್ಬಿಯಲ್ಲಿ ಶಾಸಕ ಜಮೀರ್ ಅಹಮದ್ ಹೊಸ ಟ್ವಿಸ್ಟ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನಾವಿನ್ನು ಜೆಡಿಎಸ್ ನಲ್ಲಿ ಇದ್ದೀನಿ, ಜೆಡಿಎಸ್ ನವರು ಕೈಕೊಟ್ರೆ ಕಾಂಗ್ರೆಸ್ ಸೇರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯಿಂದ ಸ್ಪರ್ಧಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ. ಕೇವಲ ನಾವು 7 ಜನ ಅಲ್ಲ, ಒಟ್ಟು 15 ಜನ ಶಾಸಕರು ಕಾಂಗ್ರೆಸ್ಗೆ ಹೋಗ್ತೀವಿ. ಇದೊಂದು ರೀತಿ ಬೆದರಿಕೆ ತಂತ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಮ್ಮನ್ನ ಉಳಿಸಿಕೊಂಡ್ರೆ 15 ಜನ ಜೆಡಿಎಸ್ ನಲ್ಲಿ ಉಳಿತೀವಿ, ಇಲ್ಲ ಅಂದ್ರೆ ಕಷ್ಟ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಹೊಸ ಬಾಂಬ್ ಅನ್ನ ಶಾಸಕ ಜಮೀರ್ ಅಹಮದ್ ಸಿಡಿಸಿದ್ದಾರೆ. ಇದು ಮತ್ತೊಂದಿಷ್ಟು ಕಿಡಿಕಾರುವಂತಹ ಪ್ರಯತ್ನ ಆಗ್ತಾ ಇದೆ ಜೆಡಿಎಸ್ ನಲ್ಲಿ. ದುಡ್ಡು ನೀಡಿದವರಿಗೆ ಜೆಡಿಎಸ್ ನಲ್ಲಿ ಮಣೆ, ದುಡ್ಡಿಲ್ಲ ಅಂದ್ರೆ ಬೆಲೆ ಕೊಡಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಲು ಕುಮಾರಸ್ವಾಮಿನೇ ಹೇಳಿದ್ರು ಅನ್ನೋ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ತಮ್ಮ ತಪ್ಪಿಲ್ಲ ಅಂದ್ರೆ ಯಾವ ದೇವಸ್ಥಾನಕ್ಕೂ ಬಂದು ನಾನು ಪ್ರಮಾಣ ಮಾಡೋಕೆ ಸಿದ್ಧ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಮಾಣ ಮಾಡಲಿ ಕುಮಾರಸ್ವಾಮಿ ಅನ್ನೋದನ್ನ ಹೇಳಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅಂಗಲಾಚಿದ್ದಕ್ಕೆ ಗೋಪಾಲಯ್ಯ ಹೋಗಿದ್ದು, ಆದ್ರೆ ಅವರು ನಮ್ಮ ಜೊತೆ ವಾಪಸ್ ಬರ್ತಾರೆ, ಆದ್ರೆ ಸಮಯ ನಿಶ್ಚಿತವಾಗಿಲ್ಲ ಅಂತ ಹೇಳಿದ್ದಾರೆ. ಆಗಲಿ ಈಗ ಜನತಾದಳ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಡವೆ ಅಂದಮೇಲೆ ನಾವಂತೂ ಹೂವು ಅಂತೂ ಹಿಡಿಯೋಕ್ಕೆ ಸಾಧ್ಯ ಆಗಲ್ಲ. ನಾವು ಕೈನೇ ಹಿಡಬೇಕು, ನಾವು ಕಾಂಗ್ರೆಸ್ಗೆ ಹೋಗಬೇಕು. ಯಾವಾಗ ನಾವು ಬ್ಯಾಡವೇ ಬೇಡ ಅಂತ ತೀರ್ಮಾನ ಮಾಡ್ದಾದ್ಮೇಲೆ ಆಗ ನಾವು ಎಲ್ಲಿ ಹೋಗ್ಬೇಕು? ಬಿಜೆಪಿ ಅಂತ ಹೋಗೋಕೆ ಸಾಧ್ಯ ಆಗಲ್ಲ. ನಾವು ಕಾಂಗ್ರೆಸ್ಗೆ ಹೋಗ್ಬೇಕು, ಕಾಂಗ್ರೆಸ್ಗೆ ಹೋಗ್ಬೇಕು ತಾನೆ. ನಾವು ಮುಖ್ಯಮಂತ್ರಿನ ಹೇಳಿದ್ದಾರೆ ಹುಬ್ಳಿದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಇಲ್ಲ ಒಂದು ರೌಂಡ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿನೇ ಸದಾ ಹೇಳಿದ್ದಾರೆ. ನಾವು ಈ ಕ್ಷಣದಲ್ಲೂ ಈ ಪಕ್ಷದಲ್ಲೇ ಇರಬೇಕಂತ. ಈ ಪಕ್ಷದಲ್ಲಿ ಬೇಡ ಅಂದಾದ್ಮೇಲೆ ನಮ್ಮ ದಾರಿ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಈಗ 7 ಜನ ಅಂತೂ ನಾವು ಇದ್ದೇ ಇದ್ದೀವಿ, ಇನ್ನೂ ಇದ್ದಾರೆ 5-6 ಜನ ಇದ್ದಾರೆ. ನಾನು ಹೇಳಿಲ್ಲ, ಅವತ್ತೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಈಗ ಚುನಾವಣೆ ಹತ್ರದಲ್ಲಿ ಬರಲಿ, ಹತ್ರದಲ್ಲಿ ಬಂದ್ರೆ ತಾನೇ ಗೊತ್ತಾಗೋದು. ಈಗ ಯಾರು ತೀರ್ಮಾನ ಮಾಡಲ್ಲ. ಅದು ನಾನು ರಾಜ್ಯಸಭಾ ಚುನಾವಣೆದಲ್ಲೂ ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ, ನಾವು 5 ಜನ ಇಲ್ಲ, ಇನ್ನೂ ಜಾಸ್ತಿ ಆಗ್ತೀವಿ, 5ಗಿಂತ ಕಡಿಮೆ ಆಗಲ್ಲ. ನಾವು ದೇವೇಗೌಡರು ಕುಮಾರಸ್ವಾಮಿಗೆ ಟ್ಯಾಂಕ್ ಕೊಡೋಕೆ ನಾವು ಅಷ್ಟು ದೊಡ್ಡವರಲ್ಲ. ಅವ್ರು ನಮ್ಮ ಟ್ಯಾಂಕ್ ಕೊಡ್ಕೊಂಡು ಬರ್ತಾ ಇರೋದು. ಈ ಪಕ್ಷದಲ್ಲಿ ಬೆಳೆಯೋ ಲೀಡ್ ಮುಖಂಡರುಗಳು ಬೇಕಾಗಿಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಅನಂತರಾಮಯ್ಯ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ಇದು ಬ್ಲ್ಯಾಕ್ ಮೇಲ್ ತಂತ್ರನ ಅಥವಾ ನಮ್ಮ ದಾರಿನೇ ಇದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರಾ? ಅರುಣ್, ಏನಂದ್ರೆ ಇಲ್ಲಿ ಜೆಡಿಎಸ್ ಏನು ಪಕ್ಷ ಮತ್ತು ಜೆಡಿಎಸ್ ನ ಈ ಒಂದು ಏನು ಉಚ್ಚಾಟಿತ ಶಾಸಕರು ಇವರ ಒಂದು ಜಗಳ ಏನು ಇನ್ನ ಒಂದಷ್ಟು ಮುಗಿಯುವಂತ ಕಾಣ್ತಿಲ್ಲ. ಇದು ಇನ್ನ ಬೆಳೀತಾ ಇನ್ನೂ ಒಂದು ತಾರ್ಕಿಕ ಹಂತವನ್ನು ಮುಟ್ಟುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಇವತ್ತು ಜಮೀರ್ ಅವರ ಒಂದು ಹೇಳಿಕೆ ಇದಕ್ಕೆ ಏನು ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ಜಮೀರ್ ಅವರು ಇವತ್ತೇನು ಹೇಳಿದ್ದು ಅಂದ್ರೆ 7 ಜನ ಶಾಸಕರು ನಮ್ಮನ್ನ ಏನು ಅವರು ಉಚ್ಚಾಟನೆ ಮಾಡಿದ್ರೆ, ನಾನ್ ಕೇಳ್ತಾ ಇರೋದು, ಇದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ, ಚುನಾವಣೆ ಹತ್ರ ಬರ್ತಾ ಇದೆ, ನಮಗ್ ಒಂದಾದ್ರೂ ಹೇಳ್ಬಿಡಿ, ನಾವು ಇಲ್ಲಾಂದ್ರೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ಕೊಳಕ್ ಸರಳ ಆಗತ್ತೆ ಅನ್ನೋದಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ, ಅಥವಾ ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರಾ? ಹೌದು ಅರುಣ್, ನೀವು ಮೊದಲು ಹೇಳ್ದಂಗೆ ಇದು ಒಂದ್ ರೀತಿಯಾಗಿ ಬ್ಲಾಕ್ ಮೇಲ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ 7 15 ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಂತ ಅಂದ್ರೆ ಇವಾಗ ಏನು ನೀವು ಈಗ ನಮ್ಮ ಒಂದು ಏನು ನಮ್ಮನ್ನ ನೀವು ವಾಪಸ್ ಕರ್ಕೊಳ್ಳಿ, ಇಲ್ಲಾಂದ್ರೆ ನಾವು 15 ಜನ 7 15 ಆಗುತ್ತೆ, 15 20 ಆಗ್ಬೋದು, ನಾವು ಕಾಂಗ್ರೆಸ್ಗೆ ಹೋಗ್ತೀವಿ, ಈ ಮುಖಾಂತರ ನಿಮಗೆ ಪಾಠ ಕಲಿಸ್ತೀವಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಅವರು ಏನು ಜೆಡಿಎಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಏನು ಜೆಡಿಎಸ್ ನವರು ಈ ಬಗ್ಗೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಜೆಡಿಎಸ್ ನಲ್ಲಿ ಏನು ಅಲ್ಲಿ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಅಷ್ಟೇ ಅವಕಾಶ ಕೊಡ್ತಾರೆ, ದುಡ್ಡು ಕೊಡದವ್ರಿಗೆ ಅವಕಾಶ ಕೊಡೋದಿಲ್ಲ, ಮತ್ತು ಆ ಪಕ್ಷದಲ್ಲಿ ಬೆಳಿಲಿಕ್ಕೆ ಬಿಡಲ್ಲ. ಕುಮಾರಸ್ವಾಮಿ ಮತ್ತು ದೇವೇಗೌಡ ಇಬ್ಬರಿಗೂ ಇನ್ನೊಬ್ಬರ ಏಳಿಗೆಯನ್ನ ಸಹಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲೋ ಒಂದು ನಾವು ಕೊಟ್ರಂತೆ ಅನಂತರಾಮಯ್ಯ. ಅರುಣ್, ಏನು ಆ ಬಗ್ಗೆ ಇನ್ನು ಅವರು ಏನು ಸ್ಪಷ್ಟವಾಗಿ ಹೇಳಿಲ್ಲ. ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಅಂದ್ರೆ ಏನು ಕಳೆದ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಕ್ಷಕ್ಕೆ ದುಡ್ಡು ಕೊಟ್ಟಂತಹ ಅಭ್ಯರ್ಥಿನ ತಗೊಂಡ್ಬಂದ್ರು, ನಾವು 14-15 ವರ್ಷದಿಂದಲೂ ನಾವು ಪಕ್ಷದಲ್ಲಿದ್ರೆ ನಮಗೆ ಅವರು ಕಡೆಗಣನೆ ಮಾಡಿದ್ರು. ಹಾಗಾಗಿ ಏನು ಪಕ್ಷದಲ್ಲಿ ಯಾರು ದುಡ್ಡು ಕೊಡ್ತಾರೆ, ಯಾರ ಹತ್ರ ದುಡ್ಡಿದೆ ಅಂತಾರಷ್ಟೇ ಅಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಹೊರತು ನಮ್ಮಂತ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಅವರು ಉಳಿಸಲ್ಲ, ಜೊತೆಗೆ ಯಾರ ಏಳಿಗೆಯನ್ನು ಸಹಿಸಲ್ಲ. ಹಾಗಾಗಿ ಪಕ್ಷ ಈ ಬಗ್ಗೆ ಏನು ನಮ್ಮ ಅಂದ್ರೆ ಆ ಒಂದು ಉಚ್ಚಾಟಿ ಶಾಸಕರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ಕೈಗೊಳ್ಳದಲ್ಲೇ ಇದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಜೆಡಿಎಸ್ಗೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ ಅನಂತರಾಮಯ್ಯ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ ಒಂದು ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳನ್ನು ಬದಲಾಯಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು.